ಹಣದ ಹಳೆಯ ಮೇಲೆ ಸಾಗಿದೆ ಇಂದಿನ ರಾಜಕೀಯಗಳು. ಅನ್ಯಾಯ ಅಧರ್ಮವೆಂಬರ ವೆಚ್ಚಗಳ ಸಹಜದಿಂದ ಸ್ವಚ್ಛವಾಗಿ ಹಾರುತ್ತ ಕಾರ್ಯಭ್ರಂಭ ಕೊಚ್ಚಿನಿಂದ ಕುಚ್ಚಿ ಅದ ಜೀವಿಗಳ ಹಸಿ ಮಾಂಸವನ್ನು ಹರಿದು ಹಣದ ಬಣವೆಯ ಮಟ್ಟಿಗೆ ಎಂಬ ಹಕ್ಕಿ ಎಷ್ಟು ಮನೆತನಗಳೆಲ್ಲ ನೆಲದ ಸಮಾನವಾಗುತ್ತಿರುವವು. ಮುಚ್ಚಿ ಗೋರಿ ಕಪಟಿ ವಂಚಕ ಗೋರಿಗೆ ಪಕ್ಕಷ್ಟು ಮರ್ಯಾದೆ ಇರುವುದಿಲ್ಲ ಈ ಸಮಾಜದ ಜನ. ಆಡು ಹಗಲಿನದ ಬೀದಿಯಲ್ಲಿ ನಾನು ನನ್ನ ಮಾವ ಕೊಲೆ ಮಾಡಿದ ಸಂಗತಿ ನಿಜವಿದ್ದರೂ ಇಂದು ನಾವು ನ್ಯಾಯಾಲಯವಾಗಿ ನ್ಯಾಯಾಲಯವಾಗಿಕೊಂಡಿದ್ದು ಜಗದಲ್ಲಿ ಜನ್ಮದಿಂದ ಬೆಳೆಯಬೇಕಾದರೆ ಕಾಂಚನ ಬೇಕು, ಹುಡುಗನಾಗಿರಬೇಕು. ಅಂದಾಗ ಮಾನ ಮರ್ಯಾದೆಗಳಲ್ಲಿ ಸಿಂಹದ ಕಾಂಚನದ ಕೈ ಸೇರಿದೆ. ಇಲ್ಲಿ ಶಾಸ್ತ್ರದಲ್ಲಿ ಎಂಥವನ್ನು ಮಾತು ಮಾಡಬಹುದು. ಅಗ್ನಿ ಎಂದರೆ ಸೂರ್ಯ, ಸೂರ್ಯನೆಂದರೆ ಬೆಂಕಿ, ಬೆಂಕಿ ಎಂದರೆ ಗೋಧಿ, ಗೋಧಿ ಮುಟ್ಟಿದರೆ ಭಸ್ಮ,
ನನ್ನ ದಾಹವನ್ನು ತೀರಿಸಿಕೊಳ್ಳದೆ ಹೋದರೆ ನಾನು ಪ್ರತಿಷ್ಠೋಡತ್ತಿನೇ ಅಲ್ಲ. ಧರ್ಮಕ್ಕೊಬ್ಬನೇ ರಾಜಕ್ಕೊಬ್ಬನೇ ಮುಖ್ಯಮಂತ್ರಿ, ದೇಶಕ್ಕೊಬ್ಬನೇ ಪ್ರಧಾನಮಂತ್ರಿ. ಆದರೆ ಸುತ್ತು 10 ಹಳ್ಳಿಗೆ ನಾನೊಬ್ಬನ ತ್ರಿವಿಕ್ರಮಾಧಿಪತಿಯ ಮೊದಲಿಗೆ ಶ್ರೀಧರನ ಔಷಧಿಗೆ ಲಗ್ಗೆ ಇಟ್ಟ ನಾನು ಅಂದು ಕೇವಲ 7 ಹಳ್ಳಿಗಳ ಶ್ರೀಮಂತ. ಈಗ 100 ಹಳ್ಳಿಗಳ ಶ್ರೀಮಂತ. ಎಷ್ಟೋ ಜನಪದ ಜೀವಿಗಳ ಔಷಧಿನ ಹೊಡೆದ ಪರಮ ಪುರುಷ. ಇದಕ್ಕೆಲ್ಲ ಕಾರಣ ಶೀಘ್ರದಲ್ಲೇ ನನ್ನ ಒಳ್ಳೆಯ ಅಗ್ನಿ ಮಗಳ ಕೈ ಹಿಡಿಯುತ್ತಾನೆ. ಅದಕ್ಕಿಂತಲೂ ಮುಂಚೆ ನನಗಿಂತಲೂ ಮಹಾ ಚಾಣಕ್ಯನಾದ ನನ್ನ ಮನೆ ಅವಳ ಮಗ ಶ್ಯಾಮ ದಿನದಿಂದ ದಿನಕ್ಕೆ ನನ್ನ ಲೆಕ್ಕ ಪತ್ರವನ್ನು ಹೆಚ್ಚಿಸುತ್ತಿದ್ದಾನೆ. ಸರೋಜ, ನೀನು ಹಚ್ಚಿದ ಕಾಂತಿ ಅಷ್ಟು ಸುಲಭವಾಗಿ ಆರೋದಿಲ್ಲ. ಸರೋಜ, ಅಷ್ಟು ಸುಲಭವಾಗಿ ಆರೋದಿಲ್ಲ. ನೀನು ನನ್ನೊಂದಿಗೆ ಬಂದು ಸಂತೋಷಪಟ್ಟು ಈ ಅರ್ಜುನ ಆಸೆಯನ್ನು ಈಡೇರಿಸಿದರೆ ನಿನಗೂ ಶಾಂತಿ, ನನಗೂ ಶಾಂತಿ. ಇಲ್ಲದಿದ್ದರೆ ಬಲತ್ಕಾರವಾದರೂ ಸರಿ ಈ ನಿನ್ನನ್ನು ಹೊತ್ತುಕೊಂಡು ಈ ನನ್ನ ಅರಮನೆಯಲ್ಲಿ ಪ್ರತಿಕ್ರಿಯೆ ಮಾಡುತ್ತೇನೆ. ಒಬ್ಬನೇ ಕುಡಿದ ಮಗ ಅದನ್ನು ಮುಚ್ಚುವುದು ಅಕ್ಕಮಿ ಕೊಟ್ಟಿ ಅಂದ್ರೆ ಭೂಮಿ ದುರ್ಬದಲ್ಲ. ಇನ್ನೂ ಸ್ವಲ್ಪ ಈ ನನ್ನ ಮಕ್ಕಳು ನಾ ಸರ ಜಾಸ್ತಿ ಕುಡಿದು ಗೊತ್ತಾಗ್ಬಿಟ್ಟಿದೆ ನನಗೆ. ಅಪಾರ ಅಪಾರ ನಾನು ಯಾಕೆ ಕೂಡಲೇ ಗೊತ್ತದ್ರಿ ಅಪಾರ. ನಮ್ಮ ಮನಿ ಪಕ್ಕದಾಗ ದುರ್ಗಮ್ಮನ ಕುಂದ್ಸ್ಯಾರ್ರಿ ಅಪ್ಪ. ಅವರು ದುರ್ಗಮ್ಮನ ಕುಂದ್ಸ್ಯಾರ್ರಿ ಅಪ್ಪ. ಪಾಟಿ ಒಳಗ ಜಾಸ್ತಿ ಸರಾಯಿ ಕುಡಿದ್ರ ನಮ್ಮ ಗೌಡ್ರಿಗೆ ಹನಿ ಬಲ ಬಂದಂಗ ಆಗ್ತಿದ್ದ. ಯಪ್ಪ ತಪ್ಪ ತಿಪ್ಪ ಗುಡ್ದ ಅನ್ಬಪ್ಪ ತಪ್ಪ ಯಪ್ಪ ಜಾಸ್ತಿ ಸರಾಯಿ ಕುಡ್ಲಿದ್ರ ಒಂದ್ ನಮೂನಿ ತಲೆ ಮಿಷನ್ ಆಗ್ತದ್ರಿ ಅಪ್ಪ. ಅಲ್ಲಲ್ಲೇ ಮಗನ ಹೇಳ್ರಿ ಅಪ್ಪ. ಹೊರಗಡೆ ವಸೂಲಿಗೆ ಅಂತ ಆ ಶ್ಯಾಮ್ಯನ ನೇಮಕ ಮಾಡಿನ ಮಗನ. ಹೌದ್ರಿ ಹೋಗಲಿ ಕುಂಠ ನನ್ನ ಮಗ ಅಂತೇಳಿ ನಿನ್ನನ್ನು ನನ್ನ ಅರಮನೆಯ ವಸ್ತುವಾರಿ ಕೊಟ್ಟೇನ ಮಗನ. ಅದನ್ನೆಲ್ಲ ಬಿಟ್ಟು ನನ್ನೊಂದಿಗೆ ತಲೆ ಹಟ್ಟಿ ಮಾತಾಡಕತ್ತೇನಲೇ ಮಗನ. ಹೋಗೋ ಆ ಶ್ಯಾಮ ತಂದಿಟ್ಟಿರ್ತಕ್ಕಂಥ ಹಣವನ್ನು ವಸೂಲಿ ಮಾಡಿ ಅದು ಸರಿಯಾಗಿದೆ ಇಲ್ಲೆಂಬುದನ್ನು ಸರಿಪಡಿಸು. ಅಪ್ಪರ ನಿಮ್ ಗುಣ ನೋಡಿ ಯಾವ ನಾಯಿನೂ ಹುಚ್ಚಿ ಪಾದ ಕಮಲಗಳ ನಾರಾಯಣ ಸಮಾನ ಅಂತ ಹೇಳಕ್ ಹೋಗಿದ್ದೀರಿ ಅಪ್ಪ. ನಮಸ್ತೆ ಸರ್. ನಮಸ್ತೆ ಸರ್. ನೀವು ಕೊಟ್ಟ ಆಜ್ಞೆಯಂತೆ ಆ ಸರೋಜವನ್ನು ಹೊತ್ತುಕೊಂಡು ಬರುವಷ್ಟರಲ್ಲಿ ಅವಳ
ಮೈ ಮೇಲೆ ಅವಳ 2 ಮಕ್ಕಳು ಕುಳಿತುಕೊಂಡಿದ್ದವು. ಆದ ಕಾರಣ ಅವಳನ್ನು ಬಿಟ್ಟು ಬರಬೇಕಾಗಿತ್ತು ಸರ್. ದಲಿತ ಸುಳೆ ಮಕ್ಕಳ ಅತಿಯ 2 ಮಕ್ಕಳನ್ನು ನೀರು ಕಟ್ಟಿ ಯಾವುದಾದರೂ ಕೆರೆಗೆ ನದಿಗೆ ಬಿಸಾಕಿ ಬರುವುದನ್ನು ಬಿಟ್ಟು ಸಾವಿರ ಕನಸಿನ ರಾಣಿಯನ್ನು ಹೊತ್ತುಕೊಂಡು ಬರುವುದನ್ನು ಬಿಟ್ಟು ಬಂದಿರುವನೋ ದಲಿತ ಸುಳೆ ಮಕ್ಕಳ. ತಪ್ಪಾಯ್ತು ಗೌಡ್ರೆ, ಇವ್ನಿಂದ ಕೆಲಸ ಮಾಡಲ್ರಿ. ಲೇ ಮಗನ 420 ಈ ಗೌಡ ನಮ್ಮನೇನು ಗೌರ್ಮೆಂಟ್ ನೌಕರಿ ಮಾಡುವಂತ ಪೊಲೀಸ್ ಅಂತ ತಿಳಿದಾನು ಅಥವಾ ಬ್ರೋಕರ್ ಕೆಲಸ ಮಾಡೋ ಜೋಕರ್ ಅಂತ ತಿಳಿದಾನೆ ಅವ. ಕರ್ನಾಟಕ IPS ಅಗ್ನಿ ಒಂದರಿಂದ ಒಂದು ದಿವಸ ಇವನ ತಲೆಗೆ ಗುಂಡಿಟ್ಟಾಗ ನಾನು ಏನು ಮಾಡಿದೆ ಅಂತ ಹೇಳಿ ಗೂಡು ಲೇ ಮಗನ 420 ನೋಡಿಲೇ ನೀವು ಸೈಡಿಗೆ ಇಟ್ಕೊಂಡು ಏನು ಅಂತ ಚಲನ ನಾನು ಇಲ್ಲೇ ಇರ್ತೇನೆ. ಏನು ಬೋಳ ಯೋಚನೆ ಮಾಡಕತ್ತೀರೇ ಮಗನ? ಏನು ಬೋಳ ಯೋಚನೆ ಮಾಡಕತ್ತೀಯ? ಏನಿಲ್ಲ ಯಜಮಾನ್ರೆ, ನಾಳೆ ನಾನು ಮದುವೆ ಆದ್ರೆ ಎಲ್ಲಿ ನಮ್ಮ ಹೆಂಡತಿನೂ ಕರ್ಕೊಂಡು ಬಂತ ಪಗಾರ ಅಪ್ಪ. ಚೇ ಆಗೇನಾದ್ರೂ ಉಂಟೆ ಕರ್ಪಾರಿ? ಕರ್ಪಾರಿ ಯಪ್ಪ ಮೊದಲು ಆ ಶಾಮೆ ಎಲ್ಲಿದ್ದಾನು ಎಂಬುದನ್ನು ಪತ್ತೆ ಹಚ್ಚಿ ನಮ್ಮ ಮನೆ ಅವರ ಮನೆಗೆ ಹೇಳ್ಕೊಂಡು ಬಾ ಮಗನ. ಯಪ್ಪ ಸೌಕರ್ಯ, ನಾನು ಬರೋದು ಸ್ವಲ್ಪ ಲೇಟ್ ಆಗೈತೆ. ಯಾಕಂದ್ರೆ ಈ ಊರ ನಂಗ ಬಂಧು ಬಳಗ ಬಾಡ್ರಿ ಅಪ್ಪ. ಸೌಕರ್ಯ ಕರೆ ಹೇಳ್ಬೇಕಂದ್ರೆ ನಾ ಈ ಊರ್ ಮೊಮ್ಮಗ. ಹಿಂದೆ ಮೊನ್ನೆ ಜಾತ್ರೆ ಆತ 3 ದಿನ ಆಗೈತಿ. ಅವ್ರದ್ದು ನಾವು ಕುಡಿಬೇಕು, ನಮ್ದು ಅವ್ರು ಕುಡಿಬೇಕು. ಹಾಗೆ ಬರೋದು ಸ್ವಲ್ಪ ಲೇಟ್ ಆಗೈತಿ ಅಪ್ಪರ. ಅಷ್ಟ್ರ ಮೇಲೆ ಆಮೇಲೆ ಹೇಳಿದ ನೋಡಿ ಅವ್ರು ಹೇಳ್ಕೊಂಡು ಇಷ್ಟ ವಿಶ್ವದಾದ್ಯಂತ ನನ್ನ ಕಂಡು ಕೆಳ್ಳಿಗೆ ಕೋಪವನ್ನು ನೀಡಿದವರು ನೀನೊಪ್ಪಳೆ ಸರೋಜ, ಒಪ್ಪಳೆ. ಈ ಅರ್ಜುನ ಗೌಡ ಮನಸ್ಸು ಮಾಡಿದರೆ ಸಾವಿರಾರು ಸಾವಿರಾರು ಹುಡುಗರು ಸಾಲಾಗಿ ನಿಲ್ಲುತ್ತಾರೆ ಅರಮನೆಯಲ್ಲಿ. ಆದರೆ ಅವರು ಯಾರು ನನಗೆ ಬೇಕಾಗಿಲ್ಲ. ನನಗೆ ನೀನು ಬೇಕು, ನಿನ್ನ ಯೌವನ ಬೇಕು, ನಿನ್ನ ಪ್ರಣಯಾಂಬಿಕೆ ಬೇಕು. ನೀನಾಗೆ ಬಂದು ನನ್ನೊಂದಿಗೆ ಚುಂಬಿಸಿದರೆ ನಿನಗೂ ಶಾಂತಿ, ನನಗೂ ಶಾಂತಿ. ಇಲ್ಲದಿದ್ದರೆ ಹೊತ್ತುಕೊಂಡು ಬಂದು ನಿನ್ನೊಂದಿಗೆ ಸಂಸ್ಥವನ್ನಾಡುತ್ತೇನೆ. ಇಷ್ಟಕ್ಕೆಲ್ಲ ಕಾರಣ ನಿನ್ನನ್ನು ಬಿಡುವುದಿಲ್ಲ. ಈ ಅರ್ಜುನ ಮನಸ್ಸು ಮಾಡಿದರೆ ಯಾವತ್ತೂ ನಿನ್ನ ಬಿಡುವುದಿಲ್ಲ. ಅರ್ಜುನ ಅಲಿಯಾಸ್ ವಿಷಾರ್ಜುನ.